ಹಾಯ್ ನಮಸ್ಕಾರ. ಅಶೋಕಾಸ್ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಮದುವೆ ಮನೆಯ ಶೈಲಿಯ ಸುವರ್ಣಗೆಡ್ಡೆ ಪಲ್ಯವನ್ನು ಮಾಡುವ ವಿಧಾನವನ್ನು ಹೇಳಿಕೊಡುತ್ತೇನೆ. ಅದಕ್ಕೆ ಬೇಕಾಗುವ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ. 1 kg ಆಗುವಷ್ಟು ಸುವರ್ಣಗೆಡ್ಡೆ, 150 ಗ್ರಾಮು ಕರಿಕಡ್ಲೆ, 50 ಗ್ರಾಮು ಹುಣಸೆ ಹುಳಿ, 100 ಗ್ರಾಮು ಬೆಲ್ಲ, ಒಂದು ರುಚಿಗೆ ತಕ್ಕಷ್ಟು ಉಪ್ಪು, 1 ತೆಂಗಿನಕಾಯಿ ತುರಿ, ಒಂದು 12 ಬ್ಯಾಡಿಗೆ ಮೆಣಸು, 2 ಟೇಬಲ್ ಸ್ಪೂನು ಧನಿಯಾ, 1 ಟೇಬಲ್ ಸ್ಪೂನು ಜೀರಿಗೆ, 1 ಟೇಬಲ್ ಸ್ಪೂನು ಸಾಸಿವೆ, ಒಂದು ಮುಕ್ಕಾಲ್ ಟೇಬಲ್ ಸ್ಪೂನು ಅರಿಶಿಣ, ಒಂದು ಅರ್ಧ ಟೇಬಲ್ ಸ್ಪೂನು ಕಾಳುಮೆಣಸು, ಆಮೇಲೆ ಕರಿಬೇವು, ಇಂಗ್ ಪೌಡ್ರು. ಸುವರ್ಣಗೆಡ್ಡೆಯನ್ನು ನೀಟಾಗಿ ಪನ್ನೀರ್ ಕಟ್ ಮಾಡಿದ ರೀತಿಯಲ್ಲಿ ಇದೇ ತರ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಈ ತರ ಆಗಿ ಇರ್ಬೇಕು. ಅದನ್ನೇ ಹೋಳು ಒಂದೇ ತರದಲ್ಲಿ ಇರ್ಬೇಕು. ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಿ ನಾನು ನೀರು ಹಾಕಿ ಇಡ್ತೇನೆ. ಈಗ ಅದನ್ನ ನೀರ್ ಹಾಕಿ ತೊಳಿಬೇಕು. ಅರಿಶಿಣ ನೀರ್ ಹಾಕಿ ಕ್ಲೀನ್ ಆಗಿ ತೊಳಿಬೇಕು. ಅದ್ರಲ್ಲಿ ನೋಡಿ ನೀರ್ ಹಾಕಿದ್ದೇನೆ. ಈಗ ಅದ್ರಲ್ಲಿ ಮಣ್ಣು ಜಾಸ್ತಿ ಇರುವುದರಿಂದ ಸ್ವಲ್ಪ ಕಲ್ಸಾಡ್ಬೇಕು. ಕೈಯಲ್ಲಿ ಹಾಕಿದ್ರೆ ಎಲ್ಲ ಕೈ ತುರ್ಕಿ ಬರುತ್ತೆ. ಅದಕ್ಕೆ ನಾನು ಜಾಡಿ ತಗೊಂಡು ಅದ್ರನ್ನು ಇದ್ ಮಾಡ್ತಾ ಇದ್ದೇನೆ. ನೋಡಿ ಈಗ ನೀಟಾಗಿ ತೊಳೆದು ಇನ್ನೊಂದು ಪಾತ್ರಕ್ಕೆ ಹಾಕ್ತಾ ಇದ್ದೇನೆ. ನೋಡಿ ಇದ್ರಲ್ಲಿ ಮಣ್ಣಿದೆ, ನೋಡಿ ಇಷ್ಟು ಮಣ್ಣಿದೆ. ಈಗ ಪುನಃ ಇನ್ನೊಂದ್ಸರಿ ನಾ ತೊಳಿತಾ ಇದ್ದೆ. ನೋಡಿ ಈಗ ನೀರಲ್ಲಿ ಸರಿಯಾಗಿ ತೊಳೆದು ಕ್ಲೀನ್ ಆಗಿ ಜಾಡಿಯಿಂದ ತೆಗಿತಾ ಇದ್ದೇನೆ. ಒಲೆ ಹಚ್ಚಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ತರಕಾರಿ ಮುಳುಗುವಷ್ಟು ನೀರ್ ಹಾಕ್ತಾ ಇದ್ದೆ. ನೀರ್ ಕುದಿಯೋಕೆ ಬಿಡ್ಬೇಕಿಲ್ಲಿ. ನೀರ್ ಕುದಿತಾ ಇರ್ಲಿ. ಅದು ಈಗ ನೆನ್ಸಿಟ್ಟಿದ್ ಕರಿ ಕಡ್ಲೆ ಇಲ್ಲಿ ಇಟ್ಟಿದ್ದೇನೆ ಸೈಡ್ ಅಲ್ಲಿ. ನೋಡಿ ನೀರ್ ಕುದಿತಾ ಇದೆ. ಅದಕ್ಕೆ ಈಗ ನಾ ಸುವರ್ಣಗೆಡ್ಡೆ ಹಾಕ್ತಾ ಇದ್ದೇನೆ. ನೋಡಿ ನೆನ್ಸಿಟ್ಟ ಕರಿ ಕಡ್ಲೆನೂ ಅದಕ್ಕೆ ಹಾಕ್ತೇನೆ. ಇಲ್ಲ ಕರಿ ಕಡ್ಲೆ ಸಪ್ರೇಟ್ ನೀವು ಬೇಯಿಸ್ಕೊಂಡಿದ್ರು ಬೇಯಿಸ್ಕೊಳ್ಬಹುದು, ಏನ್ ತೊಂದ್ರೆ ಇಲ್ಲ. ಅದ್ರ ಜೊತೆಗೆ ಬೇಯ್ತದೆ. ಯಾಕಂದ್ರೆ ಕುಕ್ಕರ್ ಅಲ್ಲೆಲ್ಲ ಮಾಡಿದ್ರೆ ಇತ್ತು ಸುವರ್ಣಗೆಡ್ಡೆ ಯಾವ ತರ ಇರುತ್ತೆ ಅಂತ ಗೊತ್ತಿರೋದಿಲ್ಲ. ಒಂದೊಂದು ಕರ್ಗಿ ಹೋಗಲು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಇದು ಡೈರೆಕ್ಟ್ ಆಗಿ ಪಾತ್ರದಲ್ಲಿ ಮಾಡ್ತಿದ್ದೇನೆ. ಸ್ವಲ್ಪ ಅರಿಶಿಣ ಹಾಕ್ತಾ ಇದ್ದೆ ನೋಡಿ ಅದಕ್ಕೆ. ತಿರ್ಸಿ ಹಿಂಗೆ ಸ್ವಲ್ಪ ಇದನ್ನ ಬೇಯಕ್ ಬಿಟ್ಬಿಡ್ತೇನೆ. ಈಗ ಜಾಡಿ ತಗೊಂಡದ್ ಮೆಣಸು, ಬ್ಯಾಡಗಿ ಮೆಣಸು ಹಾಕ್ತೇನೆ ನೋಡಿ ಮಸಾಲೆಗೆ. ಧನಿಯಾ ಹಾಕ್ತಾ ಇದ್ದೇನೆ. ಧನಿಯಾ, ಜೀರಿಗೆ ಹಾಕ್ತಾ ಇದ್ದೇನೆ. ಜೀರಿಗೆ, ಅರ್ಧ ಸಾಸಿವೆ ಹಾಕ್ತೇನೆ. ಅರ್ಧ ಸಾಸಿವೆ ಆಮೇಲೆ ಒಗ್ಗರಣೆಗೆ ಇಟ್ಟಿದ್ದೇನೆ. ಕಾಳುಮೆಣಸು ಹಾಕಿದ್ದೇನೆ. ಆಮೇಲೆ ಅರ್ಧ ಕರಿಬೇವು ಇವಾಗ ಹಾಕ್ತೇನೆ. ಅರ್ಧ ಕರಿಬೇವು ಆಮೇಲೆ ಮಸಾಲೆ ಫ್ರೈ ಮಾಡೋಕೆ ಇಟ್ಕೊಂಡಿದ್ದೇನೆ. ಅರಿಶಿಣ ಹಾಕ್ತಾ ಇದ್ದೇನೆ. ಹಿಂಗ್ ಹಾಕ್ತಾ ಇದ್ದೇನೆ, ಹಿಂಗ್ ಪುಡಿ. ಇದನ್ನ ನುಣ್ಣಗ್ ಫಸ್ಟ್ ರುಬ್ಕೊಳ್ಬೇಕು. ಯಾಕಂದ್ರೆ ಅದು ಕಾಯಿ ಜೊತೆಗೆ ಹಾಕಿದ್ರೆ ಎಲ್ಲ ಮಿಕ್ಸ್ ಸರಿಯಾಗಿ ಆಗುದಿಲ್ಲ. ಮೆಣಸೆಲ್ಲ ಹಂಗಂಗೆ ಇರುತ್ತೆ. ಅದಕ್ಕೆ ಇದನ್ನ ಸ್ವಲ್ಪ ಜಾಸ್ತಿ ನುಣ್ಣಗ್ ಸ್ವಲ್ಪ ರುಬ್ಕೊಂಡ್ ಆದ್ಮೇಲೆ ನೋಡಿ ಇನ್ನೊಂದ್ ಸ್ವಲ್ಪ ಆಗ್ಬೇಕು. ನೋಡಿ ಈಗ ಆಗಿದೆ. ನೋಡಿ ಈ ತರ ಆಗಿದೆ. ಇದಕ್ಕೀಗ ನಾನು ತೆಂಗಿನಕಾಯಿ ತುರಿ ಹಾಕ್ತೆ ನೋಡಿ. ಆಗಿದೆ. ಈಗ ತೆಂಗಿನಕಾಯಿ ತುರಿ ಹಾಕ್ಬೇಕು ನೋಡಿ. ತೆಂಗಿನಕಾಯಿ ಈ ತರ ಹಾಕಿ ಇದಕ್ಕೆ ಹಾಕ್ತಾ ಇದ್ದೆ. ಇದಕ್ಕೊಂದ್ ಸ್ವಲ್ಪ ಬೆಲ್ಲನೂ ಹಾಕೊಳ್ಬೇಕು ರುಚಿ ತಕ್ಕಷ್ಟು. ಯಾಕಂದ್ರೆ ಸುವರ್ಣಗಡ್ಡೆ ಆಗಿರುವುದರಿಂದ ಸ್ವಲ್ಪ ಬೆಲ್ಲ ಹಾಕಿ ರುಚಿಯಾಗಿರುತ್ತೆ. ಜಾಸ್ತಿ ಅಲ್ಲ, ಎಷ್ಟು ಬೇಕು. ಬ್ಯಾಡ ಅನ್ನೋರು ಅದನ್ನ ಇದ್ ಮಾಡ್ಬಹುದು, ಬೇಕಾದ್ರೆ ಹಾಕೊಳ್ಬಹುದು. ನೋಡಿ ಜಾಸ್ತಿ ಏನ್ ಇದ್ ನೈಸ್ ಮಾಡೋಕಿಲ್ಲ. ನೋಡಿ ಅದೇ ತರ್ತರಿಯಾಗಿ ಬಂದಿರುತ್ತೆ. ಅಂಟಬಾರ್ದು ಇದು ಯಾವಾಗ್ಲೂ ತರ್ತರಿಯಾಗಿರ್ಬೇಕು. ಕಾಯಿ ಇದು ಮೆಣಸು ಗಿಣಸು ಎಲ್ಲದು ಕರೆಕ್ಟ್ ಆಗಿ ಇದಾಗಿದೆ, ತರ್ತರಿಯಾಗಿದೆ. ಈಗ ಇಲ್ಲಿ ಬೇಯ್ತಾ ಇದೆ ಇದೀಗ. ಆವಾಗ್ಲೇ ಇಟ್ಟದ್ದು, ಇನ್ನು ಬೆಂದಿಲ್ಲ ಅದು. ಈಗ ಅದ ಬೇಯುವುದ್ರೊಳಗೆ ಈಗ ಬಾಣ್ಲಿಯಲ್ಲಿ ಎಣ್ಣೆ ಹಾಕಿ ಒಂದ್ 3 ಸ್ಪೂನ್ ಎಣ್ಣೆ ಹಾಕ್ತೇನೆ. 3 ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಕಾಯ್ತಾ ಇದೆ. ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಹೊಡ್ತಾ ಇದೆ ನೋಡಿ, ಸಿಡಿತಾ ಇದೆ. ಕರಿಬೇವು ಹಾಕ್ತೇನೆ. ಈಗ ಕರಿಬೇವು ಹಾಕ್ತೇನೆ. ಕರಿಬೇವು ಸ್ವಲ್ಪ ಫ್ರೈ ಆಯ್ತು. ಈಗ ಮಸಾಲೆ ರುಬ್ಬಿದ ಮಸಾಲೆನ ಅದಕ್ಕೆ ಹಾಕ್ತೇನೆ. ಈಗ ಎಲ್ಲ ಕ್ಲೀನ್ ಆಗಿ ತೆಗ್ದು ಹಾಕಿದ್ದೇನೆ.
ಆ ಮಸಾಲೆಯನ್ನು ಸಣ್ಣ ಬೆಂಕಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದು ಜಾಸ್ತಿ ಬೆಂಕಿ ಇಟ್ಕೊಳ್ಬಾರ್ದು, ಯಾಕಂದ್ರೆ ಸುಟ್ಟು ಅದು ವಾಸನೆ ಬರುತ್ತೆ. ಒಂದ್ 2 ನಿಮಿಷ ಅದಕ್ಕೆ ರುಚಿ ತಕ್ಕಷ್ಟು ಮಸಾಲೆಗೆ ಹಾಕಷ್ಟೇ ಉಪ್ಪು ಹಾಕ್ಬೇಕು, ಜಾಸ್ತಿ ಉಪ್ಪು ಹಾಕ್ಬೇಡಿ. ಯಾಕಂದ್ರೆ ಅದನ್ನ ಸ್ವಲ್ಪ ಒಂದ್ 5 ನಿಮಿಷ ಸಣ್ಣ ಬೆಂಕಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಮಸಾಲೆ ಎಲ್ಲ ಸ್ಮೆಲ್ ಬರ್ಬೇಕು, ಗಮ್ ಅಂತ ಸ್ಮೆಲ್ ಬರುತ್ತೆ. ಅದು ಕೈಟ ಸ್ಮೆಲ್ ಬರಬಾರ್ದು. ನೀಟಾಗಿ ತಿರ್ಸ್ಕೊಂಡು ನೋಡಿ, ಈಗ ಹಂಗೆ ತರ್ತರಿಯಾಗಿ ಉದ್ರಾಗಿ ಆಯ್ತು ನೋಡಿ. ಈ ಮಸಾಲೆ ಇದೇ ತರ ಇದ್ರೇನೆ ಅದ್ರದ್ದು ಸ್ಮೆಲ್ಲೇ ಬೇರೆ ಬರುತ್ತೆ. ಈಗ ನೋಡಿ ತರಕಾರಿ ಬೇಯ್ತಾ ಇದೆ ನೋಡ್ತೇನೆ ನೋಡಿ. ಈಗ ನೋಡಿ ಆಲೂಗಡ್ಡೆ ಬೆಂದಿದೆ ಇದೀಗ. ಇದಕ್ಕೀಗ ನೋಡಿ ಅರ್ಧ ಬೆಂದಿದೆ. ಈಗ ಆಲೂಗಡ್ಡೆ ಬೆಂದಿಲ್ಲ, ಇನ್ನು ಅರ್ಧ ಬೆಂದಿದೆ. ಇದಕ್ಕೀಗ ಬೆಲ್ಲ ಹಾಕ್ತೇನೆ ನಾನು. ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೆ ನೋಡಿ. ಬೆಲ್ಲ ಈ ಹುಣಸಿ ಹುಳಿನ ಸರಿ ಗಿಮ್ಚಿ, ನೀರಲ್ಲಿ ಗಿಮ್ಚಿ ಅದ್ರ ರಸನ್ನ ಹಿಂಡ್ತಾ ಇದ್ದೆ. ಅದಕ್ಕೆ ಸರಿ ಗಿಮ್ಚ್ಬೇಕದ ಹುಳಿ ಎಲ್ಲ ಇದನ್ನ ನೋಡಿ, ಅದ್ರ ರಸ ಹಿಂಡ್ತಾ ಇದ್ದೇನೆ. ಇನ್ನೊಂದ್ಸರಿ ಸ್ವಲ್ಪ ನೀರ್ ಹಾಕೊಂಡ್ ಬೇಕಾದ್ರೆ ಹಿಂಡ್ಕೊಳ್ಬಹುದು ಅದನ್ನೇ. ಹುಳಿ, ಬೆಲ್ಲ, ಉಪ್ಪು ಕರೆಕ್ಟ್ ಆಗಿ ಬಿದ್ದಾಗ ಅದ್ರದ್ದು ಬಾಯಿ ತುರಿ ಅನ್ನೋದು ಹೋಗುತ್ತೆ. ಇಲ್ಲ ಅಂದ್ರೆ ಬಾಯಿ ತುರಿ ಬಂತ ಇದಾಗಿ ತಿನ್ನಕ್ ಟೇಸ್ಟ್ ಇರುದಿಲ್ಲ. ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳಬೇಕು. ತರಕಾರಿಗಷ್ಟೇ, ನಾವು ಮಸಾಲೆಗೆಲ್ಲ ಹಾಕಿದೇವಲ್ಲ, ಜಾಸ್ತಿ ಉಪ್ಪು ಹಾಕಿದ್ರು ಆಗುದಿಲ್ಲ. ತರಕಾರಿಗೆ ಎಷ್ಟು ಬೇಕು ನೋಡಿ. ಈಗ ತರಕಾರಿ ಆಲೂಗಡ್ಡೆ ಬೇಯ್ಬೇಕು. ನೋಡಿ ಹಿಂಗ್ ಬೇಯ್ಬೇಕು. ಆಲೂಗಡ್ಡೆ ಒತ್ತಂಗೆ ಹಂಗಿರುತ್ತೆ ಹಂಗಿರ್ಬೇಕು. ಇದನ್ನ ನೀವು ಜಾಡಿ ಸಪರೇಟ್ ಬಸ್ತು ಇದ್ ಮಾಡ್ಬೋದು, ಇಲ್ಲ ನೀವು ಜಾಡಿಯಿಂದ ಡೈರೆಕ್ಟ್ ತೆಗ್ದು ಹಾಕೋದು. ನಾ ಜಾಡಿಯಿಂದ ಡೈರೆಕ್ಟ್ ತೆಗ್ದು ಹಾಕ್ತಾ ಇದ್ದೆ, ಮಸಾಲೆ ಫ್ರೈ ಆಗಿದೆಯಲ್ಲ ಅದಕ್ಕೆ ಹಾಕ್ತಾ ಇದ್ದೇನೆ ಈಗ. ಎಲ್ಲದು ಹಾಕಿದೆ ನೀಟಾಗಿ ಎಲ್ಲ. ನೋಡಿ ತರಕಾರಿನೂ ಕರ್ಗಿಲ್ಲ. ಬೇಕಾದ್ರೆ ಅವಾಗ ಕೊತ್ತಂಬರಿ ಸೊಪ್ಪು ಹೇಳಲಿಲ್ಲ, ನೀವು ಬೇಕಾದ್ರೆ ಆಡ್ ಮಾಡ್ಕೊಳ್ಬಹುದು. ಹಾಕಿದ್ರೆ ಒಂಚೂರು ಫ್ಲೇವರ್ ಬರುತ್ತೆ. ಕೊತ್ತಂಬರಿ ಸೊಪ್ಪು ಒಂಚೂರು ಹಾಕಿದ್ರೆ ಫ್ಲೇವರ್ ಬರುತ್ತೆ ನೋಡಿ. ಇದನ್ನೀಗ ಒಲೆ ಹಚ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲದನ್ನು ಮಿಕ್ಸ್ ಮಾಡ್ಬೇಕು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಸುವರ್ಣಗೆಡ್ಡೆ ತುಂಬಾ ಒಳ್ಳೇದು. ಈಗ ಆಪರೇಷನ್ ಆದವ್ರಿಗೆ ಅಥವಾ ಗಾಯ ಆದವ್ರಿಗೆಲ್ಲ ಇದು ರಾಮಬಾಣ ಇದ್ದಂಗೆ. ಗಾಯ ಬೇಗ ಒಣಗುತ್ತೆ. ಯಾಕಂದ್ರೆ ಅದನ್ನ ಜನ ಮಾಡುದಿಲ್ಲ, ಯಾಕಂದ್ರೆ ಬಾಯಿ ತುರಿತದೆ ಹೆಂಗ್ ಮಾಡುದು ಅನ್ನೋದೇ ಕೆಲವರು ಸ್ವಲ್ಪ ಇದ್ರಲ್ಲಿ. ನಾನು ಈಗ ಮಾಡಿ ಸ್ಟೈಲ್ ಅಲ್ಲಿ ಒಂದ್ಸರಿ ನೋಡಿ, ನೀವು ಮಾಡಿ ಒಂದ್ಸರಿ ನೋಡಿ ಆಮೇಲೆ ಹೇಳಿ. ಚೆನ್ನಾಗಿ ಆಗತ್ತೆ ನೋಡಿ, ತಿನ್ನಕ್ಕೂ ಟೇಸ್ಟ್ ಆಗಿರುತ್ತೆ ನೋಡಿ. ಹೇಗೆ ಉದ್ರಾಗಿ ಎಲ್ಲ ಯಾವುದು ಒಂಥರ ಅಂಟ್ಕೊಂಡಿಲ್ಲ, ಬಿಡಿ ಬಿಡಿಯಾಗಿ ಎಲ್ಲದು ಮಿಕ್ಸ್ ಆಗಿದೆ ನೋಡಿ. ಇದೀಗ ಮದುವೆ ಮನೆಗೆ ನೀವು ಎಲ್ಲ ಮದುವೆ ಮನೆಯಲ್ಲೆಲ್ಲ ಊಟ ಮಾಡಿರ್ತೀರಿ ನೋಡಿ, ಅದೇ ತರ ಸ್ಟೈಲಲ್ಲಿ ಆಗಿದೆ ನೋಡಿ. ನೋಡ್ಲಿಕ್ಕೆ ಎಷ್ಟು ಚಂದ ಕಾಣುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ.